ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಸಮಸ್ತ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಹೆಣ್ಣು ಮಕ್ಕಳ ಸಾಧನೆಯ ಅನಾವರಣದ ವೇದಿಕೆ. ಈ ದಿನ ನಮ್ಮ ಜೊತೆಗಿದ್ದಾರೆ ಇವರು ವೃತ್ತಿಯಲ್ಲಿ ಶಿಕ್ಷಕಿ, ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿ ನಮ್ಮೂರಿನ ಹೆಮ್ಮೆ, ನಮ್ಮೂರಿನ ಪ್ರತಿಭೆಯವರು ವಾಸಂತಿ ಅಂಬುಲ್ಪಾಡಿಯವರು. ಅವರನ್ನು ಸ್ವಾಗತಿಸೋಣ. ವಾಸಂತಿ ಅಂಬುಲ್ಪಾಡಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಾನು ನಿಮ್ಮ ಇಷ್ಟು ಲೈಫ್ ಜರ್ನಿಯಲ್ಲಿ ಮೊದಲಿಂದ ಕೇಳಬೇಕಾದ್ರೆ ನಿಮ್ಮ ಎಜುಕೇಷನಿಂದ ಕೇಳ್ತೀನಿ. ಮೇಡಮ್, ನೀವು ಏನು ಕಲ್ತಿದ್ದೀರಿ, ಎಲ್ಲೆಲ್ಲ ಕಲ್ತಿದ್ದೀರಿ? ನಾನು MA ಮಾಡಿದ್ದೇನೆ, ಕನ್ನಡ MA. ನನ್ನ ಮೊದಲ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಕಿದಿಯೂರಿನ ಒಂದು ಶಾಲೆಯಲ್ಲಿ ಆಯಿತು. ಆನಂತರ PUC ಇಲ್ಲಿ ಸರ್ಕಾರಿ ಗರ್ಲ್ಸ್ ಕಾಲೇಜಲ್ಲಿ ಆಯಿತು. ಆನಂತರ BCom ಡಿಗ್ರಿಯನ್ನು MGM ಕಾಲೇಜಲ್ಲಿ ಮಾಡಿದೆ. ಆನಂತರ ನನಗೆ ಕನ್ನಡ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಇತ್ತು. ಹಾಗಾಗಿ ಮತ್ತೆ ನಾನು ಕನ್ನಡ ಸಾಹಿತ್ಯವನ್ನು ತಗೊಂಡೆ. ಕನ್ನಡದಲ್ಲಿ MA ಮೈಸೂರು ವಿಶ್ವವಿದ್ಯಾಲಯದಿಂದ ಮಾಡಿದ್ದೇನೆ. ನೀವು ಕನ್ನಡ ಸಾಹಿತ್ಯದಲ್ಲಿ ಒಂದು ಆಸೆ, ಇಂಟ್ರೆಸ್ಟ್ ಬಂತಂತ ಹೇಳಿದರೆ, ಅದು ಯಾವ ರೀತಿ ಬಂತು, ಯಾರ ಮುಖಾಂತರ ಅಂತ ಹೇಳಿದ್ರು? ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಅನ್ನುವಂಥದ್ದು ನಮ್ಮ ಕುಟುಂಬದಿಂದ ಯಾರೂ ಇರಲಿಲ್ಲ. ನನ್ನ ಅಮ್ಮ ಆಗಲಿ ಅಪ್ಪ ಆಗಲಿ ಅಥವಾ ಇತರ ಕುಟುಂಬಿಕರು ಯಾರು ಬರೀತಾ ಇರಲಿಲ್ಲ. ನಾನು 10ನೆಯ ತರಗತಿಯ ಮುಗಿಸಿದ ನಂತರ ಹೀಗೆ ಆಲೋಚನೆ ಮಾಡ್ತಾ ಇರುವಾಗ ಒಂದೊಂದು ಸಾಲುಗಳು ಬರ್ತಾ ಇತ್ತು. ಅದು ಕವನದ ಸಾಲು ಅಂತ ಯೋಚನೆ ಮಾಡ್ತಾ ನಾನು ಅದನ್ನೇ ಬರವಣಿಗೆಗೆ ಅಂದರೆ ಪುಸ್ತಕಕ್ಕೆ ಬರಿತಾ ಹೋದೆ. ಆನಂತರ ನಾನು PUCಯಲ್ಲಿ ಇರುವಾಗ ಗರ್ಲ್ಸ್ ಕಾಲೇಜಲ್ಲಿ ಕಲಿತಾ ಇರುವಾಗ ನಮ್ಮ ಕನ್ನಡ ಮೇಡಮ್ ಕಸ್ತೂರಿ ಪೈ ಅಂತ ಇದ್ರು. ಅವರು ಒಂದ್ಸಲ ಕ್ಲಾಸಲ್ಲಿ ಇದ್ದಾಗ ಕೇಳಿದ್ರು, ಯಾರಿಗೆಲ್ಲ ಕಥೆ ಕವನ ಬರೆಯುವಂಥ ಆಸಕ್ತಿ ಉಂಟು ಅಂತ. ಆಗ ನಾನು ಕೈ ಎತ್ತಿದೆ. ನಾನು ಏನೆಲ್ಲ ಬರೆದಿದ್ದೆ ಅದನ್ನೆಲ್ಲ ತಗೊಂಡು ಅವರ ಹತ್ರ ಅವ್ರು ಹೇಳಿದರು, ಮಧ್ಯಾಹ್ನ ಇಂಟರ್ವಲ್ ಪೀರಿಯಡ್ಗೆ ನನ್ನ ಹತ್ರ ಅದನ್ನೆಲ್ಲ ಏನೆಲ್ಲ ಬರೆದಿದ್ದೆ ಅದನ್ನು ತಗೊಂಡು ಬಾ ಹೇಳಿದರು. ಅದನ್ನು ತಗೊಂಡು ಹೋಗಿ ತೋರಿಸಿದೆ ಅವರಿಗೆ. ತೋರಿಸಿದಾಗ ಹೇಳಿದರು, ನಿನಗೆ ಒಳ್ಳೆ ಭವಿಷ್ಯ ಉಂಟು, ನೀನು ಇದರಲ್ಲೇ ಮುಂದುವರೆ ಅಂತ ಹೇಳಿದರು. ಅಲ್ಲಿಂದ ಶುರುವಾದದ್ದು ಇವತ್ತಿನವರೆಗೂ ಬರೀತಾ ಇದ್ದೇನೆ. ನೀವು ಹೇಳಿದಿರಿ, ನಾನೊಂದು ಬರೆದಂಥ ಒಂದು ಸಣ್ಣ ಕವನ ನಮ್ಮ ಕಸ್ತೂರಿ ಮೇಡಮ್ ಅವರು ನೋಡಿ ನನಗೆ ಒಂದು ಇಂಟ್ರೆಸ್ಟ್ ಬರುವಾಗೆ ಮಾಡಿದ್ದಾರೆ. ಆ ಬರೆದ ಕವನ ನಿಮಗೆ ನೆನಪಿದೆಯಾ? ಅದೊಂದು ನನ್ನ ಹುಡುಗಿ ಅಂತ. ಆ ನನ್ನ ಹುಡುಗಿ ಅನ್ನುವ ಕವನವನ್ನು ಅವರು ಅದನ್ನು ಓದಿ ಅವರು ಹೇಳಿದರು, ನಿನಗೆ ಮುಂದೆ ಒಳ್ಳೆ ಭವಿಷ್ಯ ಉಂಟು ಅಂತ ಹೇಳಿದರು. ಮತ್ತು ಹಾಗೆ ನಾನು ಅದನ್ನೆಲ್ಲ ಕಾಂಪಿಟಿಷನ್ಗೆ, ಸ್ಪರ್ಧೆಗೆಲ್ಲ ಕಳಿಸ್ತಾ ಇದ್ದೆ. ಆ ನನ್ನ ಹುಡುಗಿ ಅನ್ನುವ ಕವನಕ್ಕೆ ಒಂದು ಬಹುಮಾನ ಬಂದಿತ್ತು. ಆನಂತರ ಒಂದು ಕಥೆ ಇತ್ತು, ಆ ಕಣ್ಣು ಅಂತ, ಅದಕ್ಕೆ ರಾಜ್ಯ ಮಟ್ಟದಲ್ಲಿ 3ಯ ಬಹುಮಾನ ಬಂತು. ಹೀಗಾಗಿ ನಾನು ಸ್ವಲ್ಪ ಹಿಂದೆ ನೋಡ್ಲಿಕ್ಕೆ ಹೋಗಲಿಲ್ಲ, ಬರಿತಾ ಹೋದೆ. ನೀವು ಕವನ ಸಂಕಲನ ಟೀಚರ್ಗೆ ತೋರಿಸಿದ್ರಿ. ನಿಮಗೆ ಸ್ಕೂಲ್ ಲೈಫಲ್ಲಿ ಆಗಿರ್ಬೋದು, ಕಾಲೇಜ್ ಲೈಫಲ್ಲಿ ಟೀಚರ್ಸ್ನವರು ಹೇಗೆ ಸಪೋರ್ಟ್ ಮಾಡಿದ್ರು ನಿಮ್ಮ ನನಗೆ? ಅದೇ, ನಾನು ಗರ್ಲ್ಸ್ ಕಾಲೇಜಲ್ಲಿ ಇರುವಾಗ ಅಲ್ಲೇ ಸಪೋರ್ಟ್ ಮಾಡ್ತಾ ಇದ್ರು. ಆನಂತರ ನಾನು ಪದವಿ ಓದಲಿಕ್ಕೆ MGM ಕಾಲೇಜಿಗೆ ಬಂದೆ. ಅಲ್ಲಿಯೂ ಹಾಗೆ, ಅಲ್ಲಿ ನನ್ನ ಕನ್ನಡದ ಉಪನ್ಯಾಸಕರು ಉಪ್ಪಂಗಳ ರಾಂಭಟ್ ಮತ್ತು ಡಾಕ್ಟರ್ ಪಾಂಡುರಂಗ ಅಂತ ಇದ್ದರು, ಹೊಸಕೆರೆ ಶಿವಸ್ವಾಮಿ ಅಂತ ಇದ್ರು, ಮತ್ತೆ ಬೇರೆ ನನ್ನ ಉಪನ್ಯಾಸಕರು ಕೂಡ ನಾನು ಬರಿತಾ ಇರೋದನ್ನು ನೋಡಿ ಅವರೆಲ್ಲ ತುಂಬ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಾಗಲಿ ಒಂದು ಕಾಂಪಿಟೇಷನ್ ಇದ್ದೇ ಇರ್ತದೆ, ಸ್ಪರ್ಧೆ ಅನ್ನೋದು ಇದ್ದೇ ಇರ್ತದೆ. ನೀವು ಹೋದಂತಹ ಮೊದಲನೇ ಸ್ಪರ್ಧೆ ಯಾವುದು, ಮತ್ತು ಯಾವ ಸ್ಪರ್ಧೆಯಲ್ಲಿ ನಿಮಗೆ ಎಷ್ಟು ಪ್ರೈಸ್ ಬಂದಿದೆ ಅಂತ? ಸ್ಪರ್ಧೆ ಅದೇ PUCಯಲ್ಲಿ ಕವನ ಸ್ಪರ್ಧೆ PUCಯಲ್ಲಿ ಮಾಡಿದ್ದೆ. ಅದರಲ್ಲಿ ಪ್ರೈಸ್ ಬಂದಿತ್ತು. ಅದೇ ನನ್ನ ಹುಡುಗಿ ಮತ್ತು ಆ ಕಣ್ಣು ಅನ್ನುವಂಥದ್ದು. ಆನಂತರ MGM ಅಲ್ಲಿ ಇರುವಾಗ ಒಂದು ಆಳುವವರು ಅನ್ನುವಂತಹ ಒಂದು ಕವಿತೆ ಬರ್ತಿದ್ದೆ. ಅದು ಬೆನಗಲ್ ವಿಶ್ವಭಾರತಿ ಯಾವುದು ಅವರು ಮಾಡಿರುವಂಥದ್ದು. ಅದರಲ್ಲಿ ಪ್ರಥಮ ಬಹುಮಾನ ಬಂದಿತ್ತು. ಹಾಗೆ ಕೆಲವು ಬಹುಮಾನ ತುಂಬ ಬಂದಿದೆ. ಮೇಡಮ್, ನಿಮಗೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಆ ಸಂದರ್ಭ ಹೇಗಿತ್ತು? ಅದು 2018ರಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದದ್ದು. ಆವತ್ತು ನಮ್ಮ ಕಾಲೇಜಿನಲ್ಲಿ ಶತಮಾನೋತ್ಸವ ಸಂಭ್ರಮದಲ್ಲಿ ಇತ್ತು. ನಮ್ಮ ಕಾಲೇಜ್ ಅಂದರೆ ನಮ್ಮ ಸೈಂಟ್ ಸಿಸಿಲಿ ಶಿಕ್ಷಣ ಸಂಸ್ಥೆ.
ಆಗ ಅಲ್ಲಿ ಏನು ಸಾಯಂಕಾಲದ ಹೊತ್ತಿಗೆ ನನಗೆ ಫೋನ್ ಮಾಡಿದ್ರು, ಮೇಡಮ್ ಹೀಗೆ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಅಂತ. ಆವಾಗ ನಮ್ಮ ಕಾಲೇಜಲ್ಲಿ ಅದೇ ನಮ್ಮ ಸಿಸ್ಟರ್ನವ್ರ ಹತ್ರ ಹೇಳಿದ್ದೆ. ಅವ್ರು ಎಲ್ಲರೂ ಖುಷಿ ಪಟ್ಟರು. ಅಂದ್ರೆ ಒಂದು ಕಡೆ ಶತಮಾನೋತ್ಸವ ಸಂಭ್ರಮ, ಒಂದು ಕಡೆ ಅಲ್ಲಿಯ ಸ್ಟಾಫಿಗೊಬ್ಬರಿಗೆ ಇಂತಹ ಪ್ರಶಸ್ತಿ ಬಂತಲ್ಲ ಅಂತ. ಅದನ್ನ ಎಲ್ಲ ಸೇರಿದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಒಂದು ವೇದಿಕೆಯಲ್ಲಿ ಕೂಡ ಅದನ್ನ ಒಂದು ಹೇಳಿದ್ರು, ಘೋಷಣೆ ಮಾಡಿದ್ರು. ತುಂಬಾ ಖುಷಿಯಾಗಿತ್ತು ಅವಾಗ. ನೀವು ಜಿಲ್ಲಾ ಪ್ರಶಸ್ತಿ ಬಂತು ಅಲ್ಲ ನಿಮ್ಗೆ, ಯಾವ ಕವನಕ್ಕೆ ಬಂತು? ಅದು ಕವನಕ್ಕೆ ಅಲ್ಲ, ಒಟ್ಟು ಸಾಹಿತ್ಯಕ್ಕೆ ಬಂದದ್ದು. ನಿಮಗೆ ಹೇಗೆ ಒಂದು ಸಣ್ಣ ಸಣ್ಣ ಕೆಲಸದಿಂದ ಶುರುವಾದದ್ದು ಈಗ ಜಿಲ್ಲಾ ಪ್ರಶಸ್ತಿ ಸಿಕ್ಕಿದೆ, ನಿಮಗೆ ಹೇಗೆ ಅನಿಸ್ತಾ ಉಂಟು ಈಗ? ತುಂಬ ಖುಷಿಯಾಗಿದೆ. ಅಂದರೆ ನನ್ನಂತಹ ಒಬ್ಬ ಏನು ಹಿನ್ನೆಲೆ ಇಲ್ಲದಿರುವಂಥ, ಅಂದರೆ ನಮ್ಮ ಕುಟುಂಬದಲ್ಲಿ ಯಾರು ಅಷ್ಟು ಏನು ಶಿಕ್ಷಣ ಪಡೆದಿಲ್ಲ ಅಂಥ ಕುಟುಂಬದಲ್ಲಿ ಹುಟ್ಟಿ ನನ್ನನ್ನು ಒಂದು ಜನ ಗುರುತಿಸ್ತಾ ಇದ್ದಾರಲ್ಲ, ಅದು ತುಂಬ ಸಂತೋಷ ಕೊಡ್ತಾ ಉಂಟು. ಮೇಡಮ್, ಮತ್ತೊಂದು ನೀವು ಬರೆದಂತಹ ಒಂದು ಕವನ ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿದೆ, BA ಪದವೀಧರರ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಟೆಕ್ಸ್ಟ್ ಬುಕ್ ನಾನು ಇದುವರೆಗೆ ಸಹ ಪಾಠ ಮಾಡುವಾಗ ನನ್ನ ವೃತ್ತಿ ಜೀವನಕ್ಕೆ ನಾನು ನನ್ನನ್ನು ತೊಡಗಿಸಿಕೊಂಡಾಗ ಬೇರೆ ಕವಿಗಳ ಪರಿಚಯವನ್ನು ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ. ಆವಾಗ ನನ್ನದೊಂದು ಕವನ ಬರಬೇಕು ಅನ್ನೋದು ನನ್ನ ತಲೆಯಲ್ಲಿ ಯೋಚನೆಗೂ ಬಂದಿರಲಿಲ್ಲ. ನನ್ನದೊಂದು ಕವನ ಹೀಗೆ ಟೆಕ್ಸ್ಟ್ ಬುಕ್ಕಲ್ಲಿ ಬರಬೇಕು ಅಂತ. ಅದು ಈ ವರ್ಷ ಅಂದರೆ ಈ ಸೆಕೆಂಡ್ ಇಯರ್ BA 4th ಸೆಮಿಸ್ಟರಲ್ಲಿ ಕನ್ನಡ ಟೆಕ್ಸ್ಟ್ ಬುಕ್ಕಿಗೆ ಅಲ್ಲಿ ವಿಶ್ವವಿದ್ಯಾಲಯದ ಮಂಗಳೂರು ವಿಶ್ವವಿದ್ಯಾನಿಲಯದ ಪಠ್ಯಪುಸ್ತಕ ಕಮಿಟಿಯವರು ಒಬ್ಬರು ಫೋನ್ ಮಾಡಿದರು, ಮೇಡಮ್ ಹೀಗೀಗೆ ನಿಮ್ಮ ಕವನ ಒಂದು ಕಳಿಸಿಕೊಡಿ, ಆಯ್ಕೆ ಆದರೆ ಆಯ್ಕೆ ಆಗ್ತದ ನೋಡುವ ಅಂತ ಕಳಿಸಿದ್ರು. ಆನಂತರ ನಾನು ಯಾವುದಂತ ಕಳಿಸೋದು, ಯಾವುದೆಲ್ಲ ಬರೆದಿದ್ದೇನೋ ಅದೆಲ್ಲವನ್ನು ಕಳಿಸಿದೆ. ಮತ್ತೆ ಕೆಲವರು ಹೇಳಿದ್ರು ನನಗೆ ಅದು ಬರಲಿಕ್ಕಿಲ್ಲ, ಯಾಕಂದ್ರೆ ಯೂನಿವರ್ಸಿಟಿ ಲೆವೆಲಲ್ಲಿ ಅಂದ್ರೆ ಅದು ಕವನವನ್ನು ಆಯ್ಕೆ ಮಾಡುವಾಗ ಮಾನದಂಡಗಳು ಎಲ್ಲ ಬರ್ತವೆ, ಹಾಗಾಗಿ ಬರಲಿಕ್ಕಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಸಹ ಯೋಚನೆ ಮಾಡಿದೆ ಬರಲಿಕ್ಕಿಲ್ಲ, ಮತ್ತೆ ಅದರ ನೆನಪೇ ಬಿಟ್ಟಿದ್ದೆ. ಒಂದು ತಿಂಗಳ ನಾನು ಆ ಕವನಗಳನ್ನೆಲ್ಲ ಕಳಿಸಿ 1 ತಿಂಗಳ ನಂತರ ಆ ಕಮಿಟಿಯವರು ಫೋನ್ ಮಾಡಿದ್ರು, ಮೇಡಮ್ ನಿಮ್ಮದು ಹೀಗೆ ಕವನ ಆಯ್ಕೆಯಾಗಿದೆ ಅಂತ. ತುಂಬ ಖುಷಿಯಾಯಿತು ನನಗೆ. ಅಂದರೆ ನನ್ನದೊಂದು ಪಠ್ಯಪುಸ್ತಕದಲ್ಲಿ ಬಂತಲ್ಲ ಅಂತ ತುಂಬ ಖುಷಿಯಾಯಿತು. ಅದು ಯಾವ ಒಂದು ಕವಿತೆ ಬಂದದ್ದು ಟೆಕ್ಸ್ಟ್ ಬುಕ್ಕಲ್ಲಿ? ಅದು ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ಅಂತ. ಈಗಿನ ಹೆಣ್ಣು ಮಕ್ಕಳಿಗೆ ಅಂದರೆ ಸಣ್ಣ ಮಗುವಿನಿಂದ ಹಿಡಿದು ಮಗುವಿನ ಮೇಲೆ ಈಗ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಅನಾಚಾರ ಇರ್ಬೋದು, ಅತ್ಯಾಚಾರ ಇರ್ಬೋದು. ಆ ಕವನವನ್ನು ನಾನು ಒಂದು 2015ರಲ್ಲಿ ಬರೆದದ್ದು. ಇತ್ತೀಚೆಗೆ ಎಲ್ಲರನ್ನ ಒಂದು ರೀತಿಯಲ್ಲಿ ತಲ್ಲಣಕ್ಕೆ ಈಡು ಮಾಡಿದಂತಹ ಒಂದು ಅತ್ಯಾಚಾರ ಪ್ರಕರಣ ನಡೆಯಿತು. ಎಲ್ಲರೂ ಮೌನವಾಗಿ ಪ್ರತಿಭಟನೆ ನಡೆಸ್ತಾ ಇದ್ರು. ಆವಾಗ ನಾನೊಂದು ಕವನ ಬರೆದೆ, ಅಂದ್ರೆ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ಅಂತ. ಆ ನಂತರವೂ ಘಟನೆಗಳು, ಆ ಮೊದಲು ಕೂಡ ಎಷ್ಟೋ ಘಟನೆಗಳಾಗಿವೆ. ಏನೋ ಅರಿಯದ ಕಂದಮ್ಮಗಳ ಮೇಲೆ ಅತ್ಯಾಚಾರ ಮಾಡುವಂತಹ ಒಂದು ಕ್ರೂರ ಸಮಾಜ. ಎಲ್ಲರಿಗೂ ಹೇಳುದಲ್ಲ ನಾನು, ಕೆಲವೊಂದು ವ್ಯಕ್ತಿಗಳು ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ ಆ ಹೆಣ್ಣು ಮಕ್ಕಳು ಹೊರಟಿರ್ತಾರೆ. ಅವರಿಗೆ ಈ ರೀತಿಯ ಅನ್ಯಾಯಗಳು, ಕೆಲವೊಮ್ಮೆ ಆ ಮಗುವಿನ ಮೇಲೆ ಆಕ್ರಮಣ ನಡೆಸಿ ನಂತರ ಕೊಲೆ ಮಾಡುವಂಥದ್ದು ಇರ್ತದೆ. ಅದೆಲ್ಲವನ್ನ ಒಂದು ಕೊನೆಗೊಂದು ಸಂದೇಶ ಕೊಡುವ ಮುಖಾಂತರ ಆ ಕವನವನ್ನು ಬರೆದಿದ್ದೆ. ಅಂದ್ರೆ ನಾವು ಇದಕ್ಕೆ ಮೊಂಬತ್ತಿ ಉರಿಸಿ ಕಾಯ್ತಾ ಇದ್ದೇವೆ, ನೀವು ಸಾಧನೆ ಮಾಡಬೇಕು ಅಂತ ಇದ್ದೀರಿ, ಆದ್ರೆ ಅದು ಆಗ್ಲಿಲ್ಲ. ಆದ್ರೆ ಕೆಲವೊಂದು ಹೆಣ್ಣು ಮಕ್ಕಳು ಇನ್ನೂ ಕೂಡ ಅಂತಹ ಒಂದು ಅನ್ಯಾಯ ಆದ್ರೂ ಅವರನ್ನ ಹೊರಗೆ ಬರುವಂತಹ, ಅವರಿಗೆ ಆ ಸಾಧನೆ ಮಾಡುವಂತಹ ಅವಕಾಶವನ್ನು ನಾವು ಮಾಡಿಕೊಡ್ಬೇಕು. ಹಾಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕು. ಅಂದ್ರೆ ಒಂದು ಕಡೆ ನಾನು ಬರ್ದಿದ್ದೆ ಅಲ್ಲಿ, ಯಾರು ಹೀಗೆ ಮಾಡಿದಾರೋ ಅವರ ರಕ್ತ ತರ್ಪಣಕ್ಕಾಗಿ ಕಾಯ್ತಾ ಇದ್ದೇವೆ ಅಂತ. ಅಂದ್ರೆ ಹೆಣ್ಣು ಮಕ್ಕಳು ಬಲವಾಗಿ ನಿಲ್ಲಬೇಕು. ಇಂತಹ ಅತ್ಯಾಚಾರದ, ಇಂತಹ ಕ್ರೂರ ಮನಸ್ಸಿನವರ ವಿರುದ್ಧ ಹೆಣ್ಣು ಮಕ್ಕಳೇ ನಿಲ್ಲಬೇಕು, ಹೊರತು ಅವರನ್ನು ಬನ್ನಿ ಇವರನ್ನು ಬನ್ನಿ ಅಂತ ಕರೆಯುವಂಥದ್ದಲ್ಲ. ನಾವು ನಮ್ಮ ಜಾಗ್ರತೆಯಲ್ಲಿ ಇದ್ದುಕೊಂಡು ನಾವೇ ಅಂತಹ ಕ್ರೂರ ಮನೋಭಾವದವರು ಯಾರಿದ್ದಾರೆ ಅವರನ್ನ ನಾಶ ಮಾಡುವಂಥದ್ದನ್ನ ನಾವೇ ಮಾಡಬೇಕು ಅಂತ ಒಂದು ಹೆಣ್ಣು ಮಕ್ಕಳಿಗೆ ಸಂದೇಶವನ್ನು ಕೊಡುವಂತಹ ಕವನವನ್ನ, ಅದರಲ್ಲಿ ಆ ಒಂದು ಸಂದೇಶ ಆ ಕವನದಲ್ಲಿ ಇದೆ, ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ಅಂತ.
ನೀವು ಎಣಿಸದೆ ಬಂದ ಭಾಗ್ಯ ಅಂತ ಹೇಳ್ಬೋದು. ಹೌದು. ಈಗ ಹೇಗಾಗ್ತಾ ಉಂಟು ನಿಮಗೆ? ಬರಲ್ಲ ಅಂದರೆ ಆ ಟೆಕ್ಸ್ಟ್ ಬುಕ್ಕಲ್ಲಿ ಬರಲ್ಲ ಅಂತ ಹೇಳಿದವರ ಒಂದು ರಿಯಾಕ್ಷನ್ ಹೇಗುಂಟು ಈಗ? ಹೌದು, ಅವರಿಗೂ ತುಂಬಾ ಖುಷಿ ಆಯಿತು. ಅವರು ಹೇಳಿದ್ರು, ಅವರು ಆ ಕವನವನ್ನ ಹಾಗೆ ನಮ್ಮದು ಕನ್ನಡ ಉಪನ್ಯಾಸಕರ ವಾಟ್ಸಪ್ ಗ್ರೂಪ್ ಎಲ್ಲ ಇದೆ, ಅದರಲ್ಲೆಲ್ಲ ಹಾಕ್ಲಿಕ್ಕೆ ಹೇಳಿದ್ರು. ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾರು ಬರಲಿಲ್ಲ ಅಂತ ಹೇಳಿದ್ರು ಅವರು ಸಹ ಹೇಳಿದ್ರು, ಆ ಕವನವನ್ನು ಓದಿ ಒಳ್ಳೇದುಂಟು, ಒಳ್ಳೆ ಸಂದೇಶ ಉಂಟು ಇದರಲ್ಲಿ. ಒಂದು ಪುತ್ತೂರು ಅಲ್ಲಿ ಬಂಟ್ವಾಳ ಸುಳ್ಯ ಪುತ್ತೂರಿನ ಒಬ್ರು ಮೇಡಮ್ ಅಂತೂ ಫೋನ್ ಮಾಡಿ ಹೇಳಿದ್ರು, ನಿಮ್ಮ ಕವನವನ್ನು ನಾನು ಮೊದಲಿಗೆ ಅದೇ ಕವನವನ್ನ ಮಾಡ್ತೇನೆ, ಅಷ್ಟು ಒಳ್ಳೇದಿದೆ ಅಂತ. ಮತ್ತೆ ಕೆಲವು ಸ್ಟೂಡೆಂಟ್ಸ್ ಎಲ್ಲ ಫೋನ್ ಮಾಡುವಂಥದ್ದು ಉಂಟು. ತುಂಬಾ ಖುಷಿ ಆಗ್ತದೆ. ಪ್ರತಿಯೊಬ್ಬ ಸಾಹಿತಿ ಒಂದೊಂದು ವಿಷಯದ ಮೇಲೆ ಆಧಾರ ಇಟ್ಕೊಂಡು ಕವನ ಕವಿತೆಯನ್ನು ರಚಿಸ್ತಾರೆ. ನೀವು ಯಾವ ಆಧಾರದ ಮೇಲೆ ಇಟ್ಕೊಂಡು ಕವನ ಕವಿತೆ ರಚಿಸ್ತೀರಾ? ಅಂದ್ರೆ ನಾನು ಕಲ್ಪನೆಯ ಮೇಲೆ ಹೋಗುದಿಲ್ಲ. ಕಲ್ಪನೆ ಎಲ್ಲ ಬೇಡ, ಈಗಿನ ಕಾಲದ ಮಕ್ಕಳಿಗೆ ಕಲ್ಪನೆಗಳೆಲ್ಲ ಬೇಡ. ನಾವು ಏನು ಉಂಟು, ವಾಸ್ತವ ಏನುಂಟು, ಹಾಗೆ ವೈಚಾರಿಕತೆಯಿಂದ ಕೂಡಿರುವಂತಹ ವಿಷಯಗಳ ಕುರಿತೆ ನಾನು ಕವನವನ್ನು ಬರೆಯುವಂಥದ್ದು. ಅಂದ್ರೆ ಏನು ಸಮಾಜದಲ್ಲಿ ಅನ್ಯಾಯಗಳು ನಡೀತಾ ಉಂಟು, ಆ ಬಗ್ಗೆ ನಾನು ಬೆಳಕು ಚೆಲ್ಲುವಂತಹ ಒಂದು ಸಣ್ಣ ಯತ್ನವನ್ನು ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೊಂದು ಇಷ್ಟವಾದಂತಹ ಸಾಹಿತಿ ಇದ್ದೇ ಇರ್ತಾರೆ. ನಿಮ್ಗೆ ಯಾರು ಇಷ್ಟ? ನನಗೆ ಇಂಥದೇ ಸಾಹಿತಿಗಳಂತ ಇಲ್ಲ, ಎಲ್ಲರನ್ನು ಇಷ್ಟಪಡ್ತೇನೆ. ಅದರಲ್ಲೂ ಮುಖ್ಯವಾಗಿ ಜಯಂತ್ ಕಾಯ್ಕಿಣಿ ಅವರನ್ನ ಇಷ್ಟ ಮಾಡ್ತೇನೆ. ಆ ನಂತರ ನಾನು ಹೆಚ್ಚು ಓದುವಂಥದ್ದು ಕೂಡ ವೈಚಾರಿಕ ಲೇಖನಗಳನ್ನೇ ಓದ್ತೇನೆ. ಅದರಲ್ಲಿ AR ಮಣಿಕಾಂತ್ ಅವರ ಪುಸ್ತಕಗಳು ಯಾವುದೆಲ್ಲ ಸಿಗ್ತಾವೋ ಅದನ್ನೆಲ್ಲ ಓದ್ತಾ ಹೋಗ್ತೇನೆ. ನೀವು ಇಷ್ಟೆಲ್ಲ ಕವನಗಳನ್ನು ಬರೆದಿದ್ದೀರಿ, ಕಥೆಗಳನ್ನು ಬರೆದಿರಿ, ನೀವು ಯಾವುದನ್ನು ತುಂಬಾ ಇಷ್ಟಪಡ್ತೀರಾ? ನಾನು ಒಂದು 2-3 ವರ್ಷದಿಂದ ಆಧುನಿಕ ವಚನಗಳು ಅಂತ ಬರಿತಾ ಇದ್ದೇನೆ. ಆ ಆಧುನಿಕ ವಚನ ಬೇರೆಲ್ಲ ಸಾಹಿತ್ಯಗಳಿಗಿಂತ ನಾನು ಆಧುನಿಕ ವಚನವನ್ನು ತುಂಬ ಇಷ್ಟಪಡ್ತೇನೆ. ಜನ ಕೂಡ ಅದರ ಮುಖಾಂತರವೇ ನನ್ನನ್ನು ಗುರುತಿಸ್ತಾ ಇದ್ದಾರೆ. ಎಲ್ಲಿ ಹೋದರೂ ಕೂಡ ಆಧುನಿಕ ವಚನಕಾರ್ತಿ ಬಂದ್ಲು ಅಂತ ತುಂಬ ಇಷ್ಟಪಡ್ತೇನೆ. ಅಂದರೆ ವಚನಗಳು ಅಂದರೆ ಸಮಾಜವನ್ನು ತಿದ್ದುವಂಥದ್ದನ್ನು ಮಾಡುವಂಥದ್ದು. ಹಿಂದೆ ಹೇಗೆ 12ನೇ ಶತಮಾನದಲ್ಲಿ ಶರಣರು ಎಲ್ಲ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು, ಅದೇ ರೀತಿ ನಾನು ಅದೇ ವಚನಗಳ ಮುಖಾಂತರವೇ ಈಗಿನ ಸಮಾಜದಲ್ಲಿ ಏನೆಲ್ಲ ಉಂಟು ಅಂಥದ್ದನ್ನು ಬರಿತಾ ಹೋಗ್ತೇನೆ. ಜನರು ಕೂಡ ನಂದು ಆಧುನಿಕ ವಚನದಲ್ಲಿ ಈಗ ಒಂದು ಸಂಕಲನ ಬಿಡುಗಡೆ ಆಗಿದೆ ಆಧುನಿಕ ವಚನದ್ದೇ. ನೀವು ಕವನ ಬಿಡುಗಡೆ ಆಗ್ಲಿಕ್ಕೆ ಉಂಟು, ಬಾಕಿ ಉಂಟು ಅಂತ ಹೇಳಿದ್ರಿ. ಯಾವುದೆಲ್ಲ ಬಾಕಿ ಉಂಟು? ಯಾವಾಗ ಬಿಡುಗಡೆ ಆಗ್ಬಹುದು? ನಂದು ಒಟ್ಟಿಗೆ 7 ಪುಸ್ತಕಗಳು ಈಗಾಗಲೇ ಬಿಡುಗಡೆ ಆಗಿದೆ. ಇನ್ನು ಒಂದು ಅದೇ ಪುಸ್ತಕ ಪ್ರಿಂಟ್ ಆಗಿ ಮನೆಯಲ್ಲಿ ಪಬ್ಲಿಷರ್ ಕಳಿಸಿಕೊಟ್ಟಿದ್ದಾರೆ. ಅದೀಗ ಸಾಧಾರಣ 1 ತಿಂಗಳ ಅವಧಿಯಲ್ಲಿ ಬಿಡುಗಡೆ ಮಾಡಬೇಕು ಅಂತ ಇದ್ದೇನೆ. ನಿಮ್ಮದು ನೀವು ಬರೆದಂತಹ ಮೊದಲ ಪುಸ್ತಕ ಯಾವುದು? ನಾನು ಬರೆದ ಮೊದಲ ಪುಸ್ತಕ ಹಕ್ಕಿಯ ಮೊದಲ ಹಾಡು ಅಂತ. ಅದು ನನ್ನದು BCom ಡಿಗ್ರಿ ಆದ ತಕ್ಷಣ ಅಂದರೆ 97 ಅಲ್ಲಿ ಬಿಡುಗಡೆ ಆದದ್ದು. ಆನಂತರ ಹಕ್ಕಿಯ ಮೊದಲ ಹಾಡು ಅಂತ, ಆನಂತರ ಉಯ್ಯಾಲೆ ಕವನ ಸಂಕಲನ, ಆನಂತರ ಆಧುನಿಕ ನಾ ಕಂಡ ಜಗವು ಇಂತಿಹುದಯ್ಯ ಅಂತ ಆಧುನಿಕ ವಚನಗಳು, ಆನಂತರ ಒಂದು ತುಳು ಕವನ ಕಥಾ ಸಂಕಲನ ಇದೆ ಇರ್ನೋದೆದ ಉಂಜಿ ನೋಟು ಅಂತ, ಆನಂತರ ನನ್ನಮ್ಮ ನಿನ್ನಮ್ಮನಂತಲ್ಲ ಅನ್ನುವಂಥ ಕವನ ಸಂಕಲನ. ಅದೇ ಪಠ್ಯಪುಸ್ತಕಕ್ಕೆ ಆಯ್ಕೆಯಾದದ್ದು ಆ ಕವನ ಸಂಕಲನದಿಂದ, ನನ್ನಮ್ಮ ನಿನ್ನಮ್ಮನಂತಲ್ಲ ಅನ್ನುವಂತಹ ಕವನ ಸಂಕಲನದಿಂದ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ಅನ್ನುವಂಥ ಕವನ ಆಯ್ಕೆಯಾಗಿತ್ತು. ಮತ್ತೆ ಈಗ ಬಂದಿರುವಂಥದ್ದು ವಚನ ದೀಪ್ತಿ ಅಂತ. ಹಾಗೆ ಮೇಡಮ್, ನಿಮ್ಮ ಜೊತೆ ಮಾತಾಡಲಿಕ್ಕೆ ಇನ್ನಷ್ಟು ವಿಷಯಗಳು ಬಾಕಿ ಇದ್ವಿ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಸಾಹಿತಿ ವಾಸಂತಿ ಅಂಬಲ್ಪಾಡಿ ಅವರನ್ನು ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಹೇಳಲಿರುವ ಒಂದು ಆಧುನಿಕ ವಚನ, ಲಜ್ಜೆಗೆಟ್ಟ ಸತಿಯು ಪರಪುರುಷನ ಸಂಗಡ ಓಡಿ ಹೋದಳೆಂದು ತಾ ಉದರದಿ ಜನಿಸಿದ ಸುತೆಯರ ಕತ್ತನು ಹಿಸುಕಿ ಕೊಂದು ಶರಣಾದೆನೆಂದೊಡೆ ಭವ ಕೆಡುವುದೇನು? ಇಹದ ಅಂಟು ಭೂಮಿಯ
ನಂಟು ಬಿಡುವುದೇನು? ಕುಕರ್ಮದ ಫಲವು ನಿನ್ನ ಬೆನ್ನು ಹತ್ತದೆ ಬಿಡುವುದೇನು? ಅರ್ತಿಯಿಂದಲೇ ಪೊರೆವ ಜನನಿ ಹೊಣೆ ಕೆಟ್ಟೊಡೆ, ಪೊರೆಯುವ ಪಿತನೇ ಕೊಲ್ಲುವುದಾದಡೆ, ಅರಿಯದೆ ಜನ್ಮವನ್ನು ಪಡೆದ ಶಿಶುಗಳು ಮಾಡಿದ ಪಾಪವಾದರೂ ಯಾವುದಯ್ಯ ಶ್ರೀ ಚಂದ್ರಮೌಳೀಶ್ವರ. ಆಳಲಾರದವನ ಪಟ್ಟದೊಳು ಇರಿಸಿದರೆ ಕತ್ತೆ ಒದೆಯಲಾರದೆ, ಒಲ್ಲದವಳ ಮದುವೆಯಾದಡೆ ನೆರೆಯಾಕೆ ನಗಲಾರಳೆ, ಕಾಲು ಕುಂಟುವ ಹುಂಜದ ಜುಟ್ಟನು ನರಿ ಮುಟ್ಟಲಾರದೆ, ಹೊಣೆಯರಿಯದವರ ಕೈಯಲ್ಲಿ ಸೂತ್ರವ ಕೊಟ್ಟರೆ, ಮೂರ್ಖನ ಕೈಯಲ್ಲಿ ಇಟ್ಟ ಪಟದಂತೆ ಮನ ಬಂದಡೆ ಹಾರಬಹುದಲ್ಲವೇ ಶ್ರೀ ಚಂದ್ರಮೌಳೀಶ್ವರ. ತುಡುಗು ಮಾಡಿದ ಕ್ಷೀರಕ್ಕೆ ಮಾರ್ಜಾಲ ತಪ್ಪಿನರಿವಾಗಿ, ಹೊರಳಾಡಿ ತನ್ನನ್ನು ಹಳಿದುಕೊಳ್ಳುವುದೇನು? ಎಕ್ಕಡವ ನೆಕ್ಕಿ ಕಚ್ಚಿದ ಶ್ವಾನ ತನ್ನ ತಪ್ಪಿನರಿವಾಗಿ ತನ್ನ ಶಿರವ ಬಡಿದುಕೊಳ್ಳುವುದೇನು? ಕಣ್ಣ ತಪ್ಪಿಸಿ ಕಾಕ ಕೂಳ ಕೊಂಡೊಯ್ದಡೆ, ಅದು ತಪ್ಪಿನರಿವಾಗಿ ತನ್ನ ಚುಂಚನು ಕುಕ್ಕಿ ಕುಕ್ಕಿ ಹಣೆಯ ಚಚ್ಚಿಕೊಳ್ಳುವುದೇನು? ತನ್ನ ತಪ್ಪಿನ ತಾಪವ ನರಿಯದ ಅರಿವುಳ್ಳ ನರನು ಮಿಗ ಖಗಗಳಂದದಿ ವರ್ತಿಸಿದೊಡೆ, ಲೋಗರು ಮೆಚ್ಚುವರೇನು? ಅಂಥವನನ್ನು ಮೆಚ್ಚುವನೇನು ಶ್ರೀ ಚಂದ್ರಮೌಳೀಶ್ವರ. ಬಹಳ ಅದ್ಭುತವಾದ ಕವಿತೆಯನ್ನೇ ಹೇಳಿದಿರಿ. ನೀವು ಕವಿತೆಯನ್ನು ಹೇಳುವಾಗ ಚಂದ್ರಮೌಳೀಶ್ವರ ಒಂದು ಶಬ್ದ ಬರ್ತದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಚಂದ್ರಮೌಳೀಶ್ವರ ಅನ್ನುವಂಥದ್ದು ನನ್ನ ಅಂಕಿತ ನಾಮ. ವಚನಕಾರರು ಸಾಧಾರಣವಾಗಿ ಒಂದು ಅಂಕಿತ ನಾಮವನ್ನ, ಅವರು ಇಷ್ಟಪಟ್ಟ ದೇವರ ಹೆಸರನ್ನ ಒಂದು ತನ್ನ ಅಂಕಿತ ನಾಮವಾಗಿ ಇಟ್ಟುಕೊಳ್ಳುವಂಥದ್ದು ಒಂದು ಕ್ರಮ ಇದೆ. ಹಾಗೆ ನಾನು ಕೂಡ ನಾನು ಅದೇ 2 ವರ್ಷಗಳ ಹಿಂದೆ ಕೊರೋನಾ ವಿಶ್ವದೆಲ್ಲೆಡೆ ವ್ಯಾಪಿಸ್ತಾ ಇರುವಾಗ ನಾವೆಲ್ಲ ಸಾಧಾರಣವಾಗಿ ಎಲ್ಲರೂ ಮನೆಯ ಒಳಗೆ ಇದ್ದೆವು. ಆವಾಗ ಕೆಲವೊಂದು ವಾಟ್ಸಪ್ ಬಳಗಗಳು, ಸಾಹಿತ್ಯ ಬಳಗಗಳು ಹುಟ್ಟಿಕೊಂಡಿದ್ದವು. ಆಗ ಒಂದು ಗುಂಪಲ್ಲಿ ಈ ಆಧುನಿಕ ವಚನಗಳ ಸ್ಪರ್ಧೆ ಇತ್ತು. ಅಲ್ಲಿಯವರೆಗೆ ನನಗೆ ಆಧುನಿಕ ವಚನಗಳು ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ವಚನಗಳು ಗೊತ್ತಿದೆ, ನಾನು ಪಾಠ ಮಾಡ್ತಾ ಇರ್ತೇನೆ ಮಕ್ಕಳಿಗೆ. ಈ ಆಧುನಿಕ ವಚನಗಳು ಅಂದ್ರೆ ಏನು ಅಂತ ಒಂದು ಗೂಗಲಲ್ಲಿ ಹುಡುಕಿದೆ. ಆನಂತರ ಎಲ್ಲರೂ ಅದೇ ಅಂಕಿತ ನಾಮವನ್ನು ಇಟ್ಕೊಳ್ತಾ ಇದ್ರು. ಸರಿ, ನಾನು ಕೂಡ ಇನ್ನು ಬರೀಬೇಕು, ಯಾವ ಅಂಕಿತ ನಾಮ ಇಟ್ಕೊಳ್ಳಿ ಅಂತ ಯೋಚನೆ ಮಾಡಿದೆ. ಆಗ ಒಮ್ಮೆಲೆ ನೆನಪಿಗೆ ಬಂತು ನನಗೆ ಉಡುಪಿಯ ರಥಬೀದಿಯಲ್ಲಿರುವ ಚಂದ್ರಮೌಳೀಶ್ವರ ದೇವಸ್ಥಾನ. ಸರಿ, ನಾನು ಚಂದ್ರಮೌಳೀಶ್ವರ ಅನ್ನುವ ಹೆಸರೇ ಯಾಕೆ ಇಟ್ಕೊಳ್ಬಾರ್ದು ಅಂತ ಯೋಚನೆ ಮಾಡಿ 2 ವಚನಗಳನ್ನು ರಚಿಸಿದೆ. ಅದನ್ನ ಸ್ಪರ್ಧೆಗೆ ಕಳಿಸಿಕೊಟ್ಟೆ. ಆ ಸ್ಪರ್ಧೆ ರಾಜ್ಯ ಮಟ್ಟದಲ್ಲಿ ನಡೀತಾ ಇತ್ತು. ಆ ರಾಜ್ಯ ಮಟ್ಟದಲ್ಲಿ ಆ ಕವಿತೆ, ಆ ವಚನಕ್ಕೆ 3ಯ ಬಹುಮಾನ ಬಂತು. ಆಗ ನನಗೆ ಒಂದು ಪ್ರೋತ್ಸಾಹ ಸಿಕ್ಕಿದ ಹಾಗೆ ಆಯ್ತು. ಆನಂತರ ದಿನಾ ವಚನಗಳು ಅಂತ, ಆಧುನಿಕ ವಚನ ಅಂತ ಈ ಚಂದ್ರಮೌಳೀಶ್ವರ ಅನ್ನುವಂಥ ಅಂಕಿತ ನಾಮದಿಂದ ದಿನ ಒಂದೊಂದು ವಚನಗಳನ್ನು ಬರಿತಾ ಎಲ್ಲ ವಾಟ್ಸಪ್ ಗುಂಪುಗಳಿಗೆ ಹಾಕ್ತಾ ಇದ್ದೆ. ಅಲ್ಲಿ ತುಂಬಾ ಬೆಂಬಲ, ಪ್ರೋತ್ಸಾಹ ಕೊಡ್ತಾ ಇದ್ರು. ಕೆಲವರಂತೂ ಹೇಗೆ ಬರಿತೀರಿ ಹಾಗೆಲ್ಲ ಕೇಳಲಿಕ್ಕೆ ಶುರು ಮಾಡಿದ್ರು. ಇದೇ ಜನರು ಕೊಟ್ಟಂತಹ, ಸಾಹಿತಿಗಳು ಕೊಟ್ಟ ಪ್ರೋತ್ಸಾಹವೇ ನನ್ನನ್ನು ಒಂದು ಪುಸ್ತಕ ಮಾಡಲಿಕ್ಕೂ ಕೂಡ, ಪುಸ್ತಕ ರೂಪದಲ್ಲಿ ತರಲಿಕ್ಕೂ ಕೂಡ ಪ್ರೇರಣೆ ಆಯ್ತು ಅದು. ಹಾಗೆ ಅದೇ ಆಧುನಿಕ ವಚನ ಈಗ 2ನೇ ಸಂಕಲನವನ್ನ ಬಿಡುಗಡೆಗೆ ಕಾಯ್ತಾ ಇದೆ. ಸಾಹಿತಿಗಳಿಗೆ ಕೈ ಬಿಟ್ಟ ಸಮಯ ಅಂದರೆ ಕೊರೋನಾ ಬಂದಾಗ, ಆಗ ಕೈ ಹಿಡಿದದ್ದು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ ನಿಮ್ಗೆ ಯಾವ ರೀತಿ ಹೆಲ್ಪ್ ಮಾಡಿತು? ಯಾವ ರೀತಿ ಸಹಾಯ? ತುಂಬಾ ಸಹಾಯ ಮಾಡಿದೆ. ತುಂಬಾ ಸಾಹಿತಿಗಳ, ಈ ಸಾಹಿತ್ಯ ಬರವಣಿಗೆ ಆಸಕ್ತರ ಗುಂಪುಗಳೇ, ಬಳಗಗಳೇ ತುಂಬಾ ಆಗಿದೆ. ಆನಂತರ ಅದರಿಂದಲೇ ಒಂದು ಕೇಂದ್ರ ಸಾಹಿತ್ಯ ವೇದಿಕೆ ಅಂತ ಒಂದು ಸಾಹಿತ್ಯ ಒಂದು ಬಳಗ ಇತ್ತು. ಅದು ಎಲ್ಲ ಕಡೆ, ನಮ್ಮ ರಾಜ್ಯ ಮಾತ್ರ ಅಲ್ಲ, ಹೊರ ದೇಶಗಳಲ್ಲಿಯೂ ಹಾಗೆ ಹೊರ ರಾಜ್ಯದಲ್ಲಿಯೂ, ಮುಂಬೈಯಲ್ಲಿಯೂ ಇದೆ. ಹೀಗೆ ಅಲ್ಲಲ್ಲಿ ಘಟಕಗಳು, ಅಲ್ಲಲ್ಲಿ ಸ್ಪರ್ಧೆಗಳು ಎಲ್ಲ ಆಗ್ತಾ ಇತ್ತು. ಆಗ ಅದರ ರಾಜ್ಯಾಧ್ಯಕ್ಷರು, ನಾನು ಹೀಗೆ ಅದರಲ್ಲಿ ಭಾಗವಹಿಸ್ತಾ ಇದ್ದೆ. ಆವಾಗ ಅದರ ರಾಜ್ಯಾಧ್ಯಕ್ಷರು ನನಗೆ ಫೋನ್ ಮಾಡಿ ಕೇಂದ್ರ ಸಾಹಿತ್ಯ ವೇದಿಕೆ ನಿಮ್ಮಲ್ಲಿಯೂ ಕೂಡ ಉಡುಪಿಯಲ್ಲಿ ಮಾಡಬಹುದಾ ಅಂತ ಕೇಳಿದ್ರು. ಮೊದಲಿಗೆ ಬೇಡ ಅಂತ ಹೇಳಿದೆ. ಅವರು ಕೆಲವರ ಮುಖಾಂತರ ಮತ್ತೆ ಫೋನ್ ಮಾಡಿಸಿದ್ರು. ಹಾಗೆ ಉಡುಪಿಯಲ್ಲಿ ಒಂದು ಕೇಂದ್ರ ಸಾಹಿತ್ಯ ವೇದಿಕೆ ಉಡುಪಿ ಜಿಲ್ಲಾ ಘಟಕ ಅನ್ನುವಂಥದ್ದು ಇದೆ, ಕೊರೋನಾ ಟೈಮಲ್ಲಿ ಹುಟ್ಟಿಕೊಂಡದ್ದು.
ಅದರ ಮುಖಾಂತರ ನಾವು ಈಗ ಉಡುಪಿಯಲ್ಲಿ ತುಂಬ ಜನ ಅದರ ಸದಸ್ಯರಾಗಿದ್ದಾರೆ. ಹಾಗೆ ವರ್ಷಕ್ಕೊಂದು ಈಗ ಒಂದು 3-4 ಕಾರ್ಯಕ್ರಮಗಳನ್ನು ಉಡುಪಿಯಲ್ಲೇ ಕೊಡ್ತಾ ಇದ್ದೇವೆ. ಹಾಗೆ ನನಗೆ ಕೊರೋನಾ ಅನ್ನುವಂಥದ್ದು ಬೇರೆ ಇದರಲ್ಲಿ ಸ್ವಲ್ಪ ಕಷ್ಟ ಅನಿಸಿದ್ರು ಕೂಡ, ಅಂದರೆ ನಮಗೆ ಕಾಲೇಜಿಗೆ ಪಾಠ ಮಾಡಲಿಕ್ಕೆಲ್ಲ ಹೋಗ್ಲಿಕ್ಕಿರಲಿಲ್ಲ, ಮನೆಯಲ್ಲೇ ಆನ್ಲೈನ್ ಪಾಠಗಳಿದ್ವು. ಅದು ಸ್ವಲ್ಪ ಕಷ್ಟ ಆಗಿತ್ತು. ಆದರೆ ಸಾಹಿತ್ಯದ ಮಟ್ಟಿಗೆ ನನಗೆ ಅಂತೂ ತುಂಬ ಉಪಕಾರವೇ ಆಗಿದೆ ಅಂತ ಹೇಳ್ಬೋದು. ಹಲವಾರು ಕೃತಿಗಳು ಕೂಡ ಅದೇ ಟೈಮಲ್ಲಿ ನಾನು ಬರಿತಾ ಹೋದೆ, ಕಥೆಗಳನ್ನೆಲ್ಲ ಬರಿತಾ ಹೋದೆ. ಸಾಹಿತಿಗಳು ಅಂದಾಕ್ಷಣ ಕವಿಗೋಷ್ಠಿಗೆ ಹೋಗ್ತಾರೆ. ನೀವು ಎಲ್ಲಿಗೆಲ್ಲ ಹೋಗಿದ್ದಿ ಕವಿಗೋಷ್ಠಿಗೆ? ನಾನು ಪ್ರಥಮ PUC ಇರುವಾಗ ನಾನು ಮಂಗಳೂರಲ್ಲಿ ವಿದ್ಯಾಭವನ ಅಂತ, ಭಾರತೀಯ ವಿದ್ಯಾಭವನ ಅಂತ ಒಂದು ಅಲ್ಲಿ ಒಂದು ಹಾಲ್ ಇತ್ತು. ಅಲ್ಲಿ ಅದು ಉಡುಪಿ ಮತ್ತು ಮಂಗಳೂರು ಆವಾಗ ಅವಿಭಜಿತ ಇತ್ತು. ಆಗ ಕವನಗಳನ್ನು ಆಹ್ವಾನ ಮಾಡಿದ್ರು. ಕವನಗಳನ್ನು ಆಹ್ವಾನ ಮಾಡಿ ನಾನು ಕೂಡ ಕಳಿಸಿದೆ, ಅದು ಪ್ರಥಮ PUC ಇರುವಾಗ. ಆಗ ಅದು ಆಯ್ಕೆಯಾಗಿ ನನ್ನನ್ನು ಅಲ್ಲಿ ಕರೆಸಿದ್ರು. ಮೊದಲ ವೇದಿಕೆ ನನಗೆ ಅಲ್ಲಿ ಸಿಕ್ಕಿದೆ, ಮಂಗಳೂರಲ್ಲಿ. ಆನಂತರ ಈಗ ತುಂಬ ಎಲ್ಲ ಕಡೆಗಳಲ್ಲಿಯೂ ಕವಿಗೋಷ್ಠಿಗಳಲ್ಲಿ ಭಾಗವಹಿಸ್ತಾ ಇರ್ತೇನೆ. ಕವಿಗೋಷ್ಠಿ, ಕಥಾಗೋಷ್ಠಿ, ಸಾಹಿತ್ಯ ಸಮ್ಮೇಳನ ಇವುಗಳಲ್ಲೆಲ್ಲ ಭಾಗವಹಿಸ್ತಾ ಇರ್ತೇನೆ. ನೀವು ಕೂಡ ಸಾಹಿತಿ, ನಿಮ್ಮ ಮಕ್ಕಳು ಕೂಡ ಸಾಹಿತ್ಯದಲ್ಲಿ ಇಂಟ್ರೆಸ್ಟ್ ಉಂಟು ಅವರಿಗೆ? ನನ್ನ ಮಕ್ಕಳಿಗೆ ಸಾಹಿತ್ಯದ ಬಗ್ಗೆ ಅಷ್ಟಿಲ್ಲ. ಸಣ್ಣವನು ಬರಿತಾ ಇದ್ದ, ಮೊದಲು ಬರಿತಾ ಇದ್ದ, ಈಗ ಕಡಿಮೆ ಮಾಡಿದ್ದಾನೆ. ಮೊದಲಂದ್ರೆ ರೈಮಿಂಗ್ ವರ್ಡ್ಸ್ ಅಂತದೆಲ್ಲ ಕನ್ನಡದಲ್ಲಿ ಬರಿತಾ ಇರ್ಲಿಲ್ಲ, ಇಂಗ್ಲಿಷಲ್ಲೇ ಬರಿತಾ ಇದ್ದ. ಆದ್ರೆ ಈಗ ಇಬ್ಬರಿಗೂ ಸಾಹಿತ್ಯದಲ್ಲಿ ಅಷ್ಟೇನಿಲ್ಲ, ಸಾಹಿತ್ಯದಲ್ಲಿ ಆಸಕ್ತಿ ಇಲ್ಲ. ಆದ್ರೆ ಕಥೆ ಎಲ್ಲ ಹೇಳ್ತಾ ಇರ್ತಾರೆ. ನಾನು ಯಾವ್ದಾದ್ರು ಒಂದು ಒಳ್ಳೆಯ ಕಥೆಯನ್ನ ಓದಿದ್ರೆ ಅದನ್ನ ಅವರಿಗಿಬ್ಬರಿಗೂ ಹೇಳ್ತಾ ಇರ್ತೇನೆ. ಹಾಗಾಗಿ ಕಥೆಯಲ್ಲೆಲ್ಲ ತುಂಬಾ ಆಸಕ್ತಿ ಉಂಟು, ಬರವಣಿಗೆಯಲ್ಲಿ ಇಲ್ಲ. ಈ ಕವಿಗಳಂದಾಕ್ಷಣ ಒಂದೇ ಭಾಷೆಗೆ ಮೀಸಲಾಗಿ ಕವಿತೆಗಳನ್ನು ಬರೀತಾರೆ. ನೀವು ಆದ್ರೆ ತುಳುವಲ್ಲಿ ಕೂಡ ಬರ್ದಿದ್ದೀರಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತುಳುವಲ್ಲಿ ಸಹ ನಾನು ಮೊದಲಿಂದಲೂ ಬರಿತಾ ಇದ್ದೆ. ನನ್ನ ಅದೇ ಶಿಕ್ಷಣ ಆರಂಭವಾದಾಗಿಂದಲೂ PUC ಇರುವಾಗಲೇ ಬರಿತಾ ಇದ್ದೆ. ಆನಂತರ ಮಧ್ಯೆ ಸ್ವಲ್ಪ ನಿಲ್ಲಿಸಿದೆ ನಾನು. ಆನಂತರ 1 ವರ್ಷದ ಹಿಂದೆ 2019-20 ಆವಾಗ ಅದೇ ಈ ಕೊರೋನಾ ಬಂದಂತ ಟೈಮಲ್ಲಿ ಆವಾಗಲೂ ನಾನು ದಿನಕ್ಕೆ ಒಂದು ತುಳು ಕತೆ ಅಂತ, ಎಲ್ಲಿಯ ಕತೆ ಅಂತ ಬರಿತಾ ಇದ್ದೆ. ಅದನ್ನೇ ಎಲ್ಲರೂ ಕೂಡ ಹೇಳಿದ್ರು, ಕತೆ ಚೆನ್ನಾಗಿ ಬರ್ತಾ ಉಂಟು, ಅದನ್ನು ಸಂಕಲನದಲ್ಲಿ ತನ್ನಿ ಅಂತ. ಹಾಗೆ ತುಳು ಕಥಾ ಸಂಕಲನ ಅಂತ ಮಾಡಿದೆ. ತುಂಬಾ ತುಳು ಓದುಗರ ತುಂಬಾ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಬರೆಯುವ ಕಡೆಗೆ ಪ್ರೋತ್ಸಾಹ ಕೊಟ್ಟು ಇನ್ನಷ್ಟು ಬರೆಯಿರಿ ಅನ್ನುವಂತಹ ಆ ಮಾತುಗಳಿಂದ ಅದೇ ದಿನ ಬರಿತಾ ಇದ್ದೇನೆ. ಅದು ತುಳು ಕಥಾ ಸಂಕಲನದ ಹೆಸರು ಇರ್ನೋದೆದ ಒಂಜಿ ನೋಟು ಅಂತ. ಅದರದೊಂದು 2 ಲೈನ್ ಸ್ಟೋರಿ ಏನಾದ್ರು ಹೇಳ್ಬೋದಾ? ಅದು ಯಾವದ ಮೇಲೆ ಬೇಸ್ ಆಗಿದೆ? ಅದು ಕೂಡ ಹಾಗೆ ಹೆಚ್ಚು ಅದರಲ್ಲಿ ಕೊರೋನಾ ಸಂದರ್ಭ ಏನು ಜನರೆಲ್ಲ ಯಾವ ರೀತಿ ನೋವು ಅನುಭವಿಸಿದ್ರು ಅಂಥದೇ ಕಥೆಗಳನ್ನ ಅದರಲ್ಲಿ, ಅಂದ್ರೆ ದೊಡ್ಡ ದೊಡ್ಡ ಕಥೆಗಳಲ್ಲ, ಸಾಧಾರಣ ಅದರಲ್ಲಿ ಒಂದು 46 ಕಥೆಗಳಿವೆ. ಕತೆ ಅದೇ ಸಾಮಾಜಿಕವಾಗಿ ಇದ್ದದ್ದು. ಅಂದ್ರೆ ಯಾವ ರೀತಿ ಜನರು ಸಾವು ನೋವನ್ನು ಅನುಭವಿಸಿದ್ರು, ಆ ಸಾವಿನ ಸಂದರ್ಭದಲ್ಲಿ ಜನ ಯಾವ ರೀತಿ ಭಯಭೀತರಾಗಿದ್ರು, ಅಂದ್ರೆ ಒಂದೊಂದು ಮನೆಯಲ್ಲಿ ಸಾವು ಸಂಭವಿಸಿದಾಗ್ಲೂ ಕೂಡ ಅಂದ್ರೆ ಆ ಮನೆಗೆ ಜನ ಹೋಗ್ಲಿಕ್ಕೆ ಹೆದರ್ತಾ ಇದ್ರು, ಎಲ್ಲಿ ಕೊರೋನಾ ಬರ್ತದೋ ಏನೋ ಅಂತ. ಅಂಥದ್ದನ್ನೆಲ್ಲ ಹಾಗೆ ಅದರಿಂದ ಕೆಲವೊಂದು ಖುಷಿಯ ವಾತಾವರಣವೂ ಇತ್ತು ಆ ಕೊರೋನಾ ಇದರಲ್ಲಿ. ಅಂಥದ್ದನ್ನೆಲ್ಲ ನಾನು ಆ ವಿಷಯಗಳನ್ನೇ ಇದರಲ್ಲಿ ಕಥೆಯನ್ನಾಗಿಸಿಕೊಂಡದ್ದು. ಮೇಡಮ್, ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಕೊನೆಯದಾಗಿ ಯುವ ಜನತೆಗೆ ನೀವೇನು ಹೇಳ್ತೀರಾ ಸಾಹಿತ್ಯದ ಬಗ್ಗೆ? ಈಗಲೂ ಯುವಕರಲ್ಲಿಯೂ ಕೂಡ ಬರವಣಿಗೆ ಮಾಡುವವರು ತುಂಬಾ ಇದ್ದಾರೆ, ಬರಹಗಾರರು. ನಾನು ಗಮನಿಸಿದ ಮಟ್ಟಿಗೆ ನಾವು ಅದೇ ಒಂದು 2-3 ತಿಂಗಳ ಹಿಂದೆ ನಾವು ಯುವ ಕವಿಗಳಿಗೋಸ್ಕರವೇ, ಯುವ ಬರಹಗಾರರಿಗೋಸ್ಕರವೇ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೆವು. ಅದರಲ್ಲಿ ತುಂಬ ಜನ ಭಾಗವಹಿಸಿದ್ರು. ಅಂದ್ರೆ ಅವರಿಗೆ ನನ್ನ ಕಿವಿ ಮಾತು ಇಷ್ಟೇ, ಬರವಣಿಗೆಯನ್ನು ಮುಂದುವರಿಸಿ, ಅರ್ಧಕ್ಕೆ ನಿಲ್ಲಿಸಬೇಡಿ. ಆನಂತರ ಬರವಣಿಗೆ ಪ್ರಾರಂಭಿಸುವ ಮೊದಲು ಬರಹವನ್ನು ಏನು ಕತೆ ಬರ್ದಿರ್ಬೋದು, ಕವನ ಬರ್ದಿರ್ಬೋದು, ಅದನ್ನೊಂದು 4-5 ಸಲ ಓದಿ, ಅದರ ಜೊತೆಯಲ್ಲೇ ಬೇರೆ ಬೇರೆ ಲೇಖಕರು ಹೇಗೆ ಬರ್ದಿದ್ದಾರೆ ಅದನ್ನು ಓದ್ಕೊಳ್ಬೇಕು. ಅಂದ್ರೆ ಬರೆಯುವುದು ಮಾತ್ರ ಅಲ್ಲ, ಅದರ ಜೊತೆಯಲ್ಲೇ ಓದ್ತಾ ಹೋದ್ರೆ ಉತ್ತಮ ಸಾಹಿತ್ಯ ಬರ್ತದೆ, ಸಾಹಿತ್ಯ ಹೊರ ಹೊಮ್ಮುತ್ತದೆ ಖಂಡಿತವಾಗಿಯೂ. ಅಂದ್ರೆ ಓದುವಂತ ಆಸಕ್ತಿ ಇರಬೇಕು.
ಹೆಚ್ಚು ಬರೆಯುವುದಕ್ಕಿಂತಲೂ ಓದುವ ಕಡೆಗೆ ಗಮನ ಇಟ್ಟು ಆನಂತರ ಬರೆಯಬೇಕು ಅನ್ನೋದು. ಆವಾಗ ಶೈಲಿಯಲ್ಲಿಯೂ ಕೂಡ ಅಭಿವೃದ್ಧಿ ಇರ್ತದೆ, ಇಂಪ್ರೂವ್ಮೆಂಟ್ ಇರ್ತದೆ. ಅದೇ ಓದಬೇಕು, ಹೆಚ್ಚು ಬರಹಗಾರರು, ಯುವ ಬರಹಗಾರರು ಓದಬೇಕು ಅನ್ನುವಂಥದ್ದು. ಯಾರಿಗಾದ್ರು ಥ್ಯಾಂಕ್ಸ್ ಹೇಳಲಿಕ್ಕಿದ್ರೆ ಕೂಡ ಹೇಳ್ಬೋದು. ನನಗೆ ತುಂಬ ನನ್ನ ಕುಟುಂಬದವರಿಗೂ ಕೂಡ ನಾನು ಬರವಣಿಗೆಯನ್ನು ಶುರು ಮಾಡುವಾಗ ನನ್ನ ಅಮ್ಮನಿಗೆ ಶಿಕ್ಷಣ ಇಲ್ಲದಿದ್ರು ಕೂಡ ನಾನು ಏನು ಬರೀತೇನೆ ಅದನ್ನು ಓದಿ ಹೇಳಲಿಕ್ಕೆ ಹೇಳ್ತಾ ಇದ್ರು. ಅವರಿಗೂ ತುಂಬ ಧನ್ಯವಾದವನ್ನು ಹೇಳ್ತೇನೆ. ಈಗ ಅವರು ಇಲ್ಲ ನನ್ನ ಜೊತೆಯಲ್ಲಿ. ಆ ನಂತರ ನನಗೆ ಸಪೋರ್ಟ್ ಆಗಿ ನನ್ನ ಅಕ್ಕ ಮೊದಲಿಂದಲೂ ಎಲ್ಲಿಯಾದರೂ ಬೇರೆ ಬೇರೆ ಕಡೆಗಳಲ್ಲಿ ಕವಿಗೋಷ್ಠಿ ಅಥವಾ ಸಾಹಿತ್ಯ ಸಮ್ಮೇಳನಗಳು ಇದ್ದಾಗ ಈಗಲೂ ನನ್ನ ಜೊತೆಯಲ್ಲೇ ಬರ್ತಾಳೆ ಅಕ್ಕ. ಅವಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಆ ನಂತರ ನನ್ನ ಬರವಣಿಗೆಗೆ ಪ್ರೋತ್ಸಾಹಿಸಿದ್ದು ಮೊದಲ ಬರವಣಿಗೆ ಕವನ ಸಂಕಲನ ಬರಬೇಕಾದ್ರೆ ಕೂಗು ಅಂತ ನಿಮಗೆಲ್ಲ ಗೊತ್ತಿರ್ಬೋದು, ಉಡುಪಿಯ ಹಾಸ್ಯ ಬರಹಗಾರ ಕೂಗು. ಹಾಗೆ ಇನ್ನೊಬ್ಬರಿದ್ದಾರೆ ಉದಯ್ ಪುತ್ತೂರ್ ಅಂತ. ಅವರು ಮೊದಲು ನನಗೆ ಪ್ರೇರಣೆ ಕೊಟ್ಟವರೇ. ಅವರು ಸಾಹಿತ್ಯದ ಕಡೆಗೆ ಒಂದು ಪ್ರೋತ್ಸಾಹ ಕೊಟ್ಟದ್ದೇ ಅವರಿಗೂ ನಾನು ಧನ್ಯವಾದ ಹೇಳ್ತೇನೆ. ಆ ನಂತರ ಕೆಲವೊಮ್ಮೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಅಂದ್ರೆ ಸ್ನೇಹಿತರು ಕೂಡ ಕಥೆಯನ್ನು ಕೇಳುವಂತ ಅಭ್ಯಾಸ ಇರ್ತದೆ ಅವರಿಗೆ, ಏನಾದ್ರೂ ಬರೆದು ಹಾಕು ಅನ್ನುವಂಥದ್ದು. ಆನಂತರ ನನ್ನ ಮಕ್ಕಳಿಗೂ ಕೂಡ, ಯಾಕಂದ್ರೆ ಅವರು ಕೂಡ ಬರವಣಿಗೆಯಲ್ಲಿ ನಾನು ಬರೆಯುವಾಗ ಏನಾದ್ರೂ ಸಹಾಯ ಮಾಡುವಂಥದ್ದು, ಮನೆ ಕೆಲಸದಲ್ಲಿ ಸಹಾಯ ಮಾಡುವಂಥದ್ದು ಅಂಥದ್ದೆಲ್ಲ ಮಾಡ್ತಾರೆ. ನನ್ನ ಗಂಡನಿಗೆ ಹಾಗೆ ನನ್ನ ಮಕ್ಕಳಿಗೆ, ನನ್ನ ಅತ್ತೆ, ನನ್ನ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಗೂ ಕೂಡ ಧನ್ಯವಾದ ಮೇಡಮ್. ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಅಂತ ವೀಕ್ಷಕರು ಹಾಗೂ ಸ್ಪಂದನ ಟಿವಿಯಿಂದ ಆಶಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮ ಸಾಧಕಿಯ ಯಶೋಗಾಥೆಯನ್ನು. ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಾನು ಕೃತಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.